ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯ ದೆಹಲಿ ಪ್ರವಾಸದಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಇಬ್ಬರು ನಾಯಕರು ಭೇಟಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 3 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿ ಸಿಎಂ ಡಿಸಿಎಂ ಇರುವಂಥದ್ದು. ಇಂದು ನಿಗಮ ಮಂಡಳಿಯ ನೇಮಕ ಫೈನಲ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಗಮ ಮಂಡಳಿ ಫೈನಲ್ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಇಬ್ಬರು ನಾಯಕರು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಬರ ಪರಿಹಾರಕ್ಕೆ ಮನವಿಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರದ ನಾಯಕರ ಜೊತೆ ಮಾತನಾಡಿದ್ದಾರೆ. ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮೀಟಿಂಗ್ ಇರುತ್ತೆ. ಈ ಮೀಟಿಂಗ್ ಏನಕ್ಕೆ ಅಂತ ಹೇಳಿದ್ರೆ ನಿಗಮ ಮಂಡಳಿ ನೇಮಕದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ನೋಡ್ತಾ ಹೋಗುವುದಾದ್ರೆ ನಿಗಮ ಮಂಡಳಿ ನೇಮಕ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಗಳು ಇದ್ದಾರೆ ಕಾಂಗ್ರೆಸ್ನಲ್ಲಿ. ಒಂದು ಕಡೆಯಲ್ಲಿ ಶಾಸಕರುಗಳು ನಮಗೆ ನಿಗಮ ಮಂಡಳಿ ಬೇಕು ಅಂತ ಹೇಳಿದ್ರೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ನಿಗಮ ಮಂಡಳಿಗಾಗಿ ದೊಡ್ಡ ಮಟ್ಟದ ಲಾಬಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಕಗ್ಗಂಟನ್ನು ಬಗೆಹರಿಸುವುದು ಹೈಕಮಾಂಡ್ನಿಂದಲೇ ಆಗಬೇಕು ಅಂತೇಳಿ ರಾಜ್ಯ ನಾಯಕರು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಹಾಗೆಯೇ ಬೇರೆ ಬೇರೆ ಕಾರಣಗಳಿಂದ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ನಿಗಮ ಮಂಡಳಿ ನೇಮಕ ಕುರಿತಂತೆ ಅವರ ಜೊತೆ ಮಾತನಾಡ್ತಾರೆ. ಯಾವ ನಿಗಮಕ್ಕೆ ಯಾವ ವ್ಯಕ್ತಿಗಳು ಸೂಕ್ತ ಎನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಜೊತೆ ತೀರ್ಮಾನಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಡೆಲ್ಲಿಗೆ ಹೋಗಿರುವಂಥ ಇಬ್ಬರು ನಾಯಕರುಗಳು ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಇವತ್ತು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನ ಭೇಟಿಯಾದರು. ಇಲ್ಲಿ ಈ ಇಬ್ಬರು ನಾಯಕರನ್ನ ಭೇಟಿ ಆಗೋಕೆ ಕಾರಣ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಕೇಂದ್ರದಿಂದ ಬರ ಅಧ್ಯಯನ ತಂಡ ಬಂದು ಕೂಡ ರಾಜ್ಯದಲ್ಲಿ ಪರಿಶೀಲನೆಯನ್ನ ನಡೆಸಿ ಹೋಗಿದೆ. ಈಗಾಗಲೇ ರಿಪೋರ್ಟ್ ಎಲ್ಲವೂ ರೆಡಿಯಾಗಿದೆ. ಬರ ಪರಿಹಾರ ಇನ್ನೂ ಕೂಡ ರಾಜ್ಯಕ್ಕೆ ಬಂದಿಲ್ಲ ಅಂತೇಳಿ ಒಂದಷ್ಟು ಆರೋಪಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, ಇವರ ಬಳಿ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಂತರಾಮಯ್ಯ, ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಹಾಗೆಯೇ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಸಿದ್ದರಾಮಯ್ಯನವರು ಹಾಗೆಯೇ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದುವರಿದ ಭಾಗ ನಿಗಮ ಮಂಡಳಿ ನೇಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಿಯಾಗಿ ಎಷ್ಟೊತ್ತಿಗೆ ಭೇಟಿ ಆಗಬಹುದು? ಹಿಂದೆ ನಿಗಮ ಮಂಡಳಿ ಫೈನಲ್ ಆಗುತ್ತಾ ಹೇಗೆ? ಎಲ್ಲ ಏನು ತಳಮಟ್ಟದ ಅನಂತರಾಮಯ್ಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಕಾಣುತ್ತೆ. ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯನವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಇಲ್ಲಿ ಖರ್ಗೆ ಅವರನ್ನ ಭೇಟಿಯಾಗುವ ವಿಚಾರ ಅಂತ ಹೇಳಿದ್ರೆ ನಿಗಮ ಮಂಡಳಿ ನೇಮಕ ಕುರಿತಂತೆ ಪಟ್ಟಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ. ಸದ್ಯ ಫೈನಲ್ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಬೆಳವಣಿಗೆಯನ್ನು ಕೂಡ ಗಮನಿಸಿದ್ವಿ, ಯಾವ ರೀತಿಯಾಗಿ ಮೋದಿ ಅವರನ್ನ ಭೇಟಿಯಾದರು, ಹಾಗೆಯೇ ಏನು ಕೇಂದ್ರ ನಾಯಕರನ್ನ ಭೇಟಿಯಾಗಿ ಬರ ಪರಿಹಾರದ ಕುರಿತಂತೆ ಚರ್ಚೆಯನ್ನು ನಡೆಸಿದ್ರು. ಅದು ಒಂದು ನಿಟ್ಟಿನಲ್ಲಿ ಆಯಿತು ಎನ್ನುವಂಥ ಏನು ಬರ ಪರಿಹಾರದ ಬಗ್ಗೆ ಚರ್ಚೆಯನ್ನು ಮುಗಿಸಿ ನಂತರ ಫೈನಲ್ ಇನ್ನು ನಿಗಮ ಮಂಡಳಿ ವಿಚಾರಕ್ಕೆ ಬರೋದಾದರೆ ಅದನ್ನು ಕೂಡ ಫೈನಲ್ ಮಾಡಿಕೊಂಡೇ ಬರ್ತೀವಿ ಅಂತೇಳಿ ಹೋಗುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಅನಂತರಾಮಯ್ಯ ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅನಂತರಾಮಯ್ಯ ಮಾಹಿತಿ ನೀಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಏನಂದ್ರೆ ರಾಜ್ಯದಲ್ಲಿ ಬರ ಪರಿಹಾರ ಸೇರಿದಂತೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಿನ್ನೆ ಏನು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಧಾನಿ ಆದಿಯಾಗಿ ಇನ್ನೂ ಸಹಿತ ಕಾಂಗ್ರೆಸ್ ವಿಚಾರಗಳನ್ನು ಚರ್ಚೆ ಮಾಡಲು ದೆಹಲಿ ಪ್ರಯಾಣವನ್ನ ಮಾಡಿದ್ರು. ಮೊದಲನೇದಾಗಿ ನೀವು ಹೇಳಿದಂಗೆ ಏನು ಯಶಸ್ವಿಯಾಗಿ ಏನು ಪ್ರಧಾನಿ ಮತ್ತು ಪ್ರಧಾನಿಯವರನ್ನ ಭೇಟಿಯಾಗಿ ರಾಜ್ಯಕ್ಕೆ ಬೇಕಾದಂತಹ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟು ಅದರಲ್ಲಿ ಯಶಸ್ವಿಯಾಗಿ ಮಾತುಕತೆಯನ್ನ ನಡೆದಿದೆ. ಇನ್ನು ಮುಂದೆ ರೀತಿನಲ್ಲಿ ಏನು ನಿಗಮ ಮಂಡಳಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕಳೆದ 2-3 ತಿಂಗಳಲ್ಲೂ ಕೂಡ ಒಂದು ಕಸರತ್ತು ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಸುರ್ಜೇವಾಲಾ ಅವರು ಕೂಡ ಬಂದಿದ್ರು, ಮತ್ತೆ ವೇಣುಗೋಪಾಲ್ ಅವರು ಕೂಡ ಬಂದು
ಸಾಕಷ್ಟು ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಕರೆಸಿ ಸಮಾಧಾನ ಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡಿದ್ರು. ಹಾಗಾಗಿ ಆ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಈಗಾಗಲೇ ಅವರು ಏನು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇವತ್ತು ಭೇಟಿ ಮಾಡಿ ಆ ಪಟ್ಟಿಯನ್ನ ಕೊಂಡಿದ್ದಾರೆ. ಯಾರಿಗೂ ಸಹಿತ ಅಸಮಾಧಾನ ಆಗಬಾರ್ದು ಅನ್ನೋ ರೀತಿನಲ್ಲಿ ಈ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಕಾರಣ ಏನಪ್ಪ, ಲೋಕಸಭಾ ಚುನಾವಣೆಯನ್ನ ಮುಂದಿಟ್ಕೊಂಡು ಈ ಒಂದು ಲೋಕಸಭಾ ಚುನಾವಣೆಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾಶ್ ಆಗ್ಬಾರ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಯಾರೂ ಸಹಿತ ಅಸಮಾಧಾನ ಆದ್ರೆ ಇದರ ಒಂದು ಎಫೆಕ್ಟ್ ಲೋಕಸಭೆಯ ಮೇಲೆ ಪರಿಣಾಮವನ್ನ ಬೀರಲಿದೆ. ಹಾಗಾಗಿ ಎಲ್ಲರನ್ನೂ ಕೂಡ ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ಚರ್ಚೆ ಆಗುತ್ತೆ. ಈಗಾಗಲೇ ಅದಕ್ಕೆ ಸಮಯನೂ ಕೂಡ ನಿಗದಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಅಧಿಕೃತವಾಗಿ ಆ ಒಂದು ಪಟ್ಟಿ ಅದಕ್ಕೆ ಒಪ್ಪಿಗೆಯನ್ನ ನೀಡುತ್ತೆ. ಅದಾದ ನಂತರ ಏನು ಬೆಂಗಳೂರಿನಲ್ಲಿ ಯಾವ್ಯಾವ ಆ ಒಂದು ನಿಗಮ ಮಂಡಳಿ ಸಂಬಂಧಪಟ್ಟಂಗೆ ಯಾರನ್ನೆಲ್ಲ ನೇಮಕ ಮಾಡಲಾಗಿದೆ ಅನ್ನೋ ಒಂದು ಅಧಿಕೃತವಾದಂತಹ ಹೆಸರನ್ನ ಪ್ರಕಟಪಡಿಸುವಂತಹ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಅನಂತರಾಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.